ದ್ರಾವಿಡರ ನಾಡು ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. 108 ಸ್ಥಾನ ಗೆದ್ದಿರುವಂತಹ ಟಿವಿಕೆ ಬಹುಮತದ ನಂಬರ್ ಅನ್ನು ತೋರಿಸಲು ಸರ್ಕಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೂ ಸಣ್ಣ ಪಕ್ಷಗಳು ಬೆಂಬಲ ನೀಡಿದ್ರೂ ಗವರ್ನರ್ ಮಾತ್ರ ವಿಜಯ್ಗೆ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ದ್ರಾವಿಡರ ನಾಡು ತಮಿಳುನಾಡಿನಲ್ಲಿ ಈಗ ವಿಜಯ ಪರ್ವ ಶುರುವಾಗುತ್ತಿದೆ. ಹೊಸ ರಾಜಕೀಯ ಪಕ್ಷ ಕಟ್ಟಿದ 8 ತಿಂಗಳಿಗೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದ್ದಾರೆ ನಟ ವಿಜಯ್. ತಮಿಳುನಾಡಿನ ರಾಜಕೀಯದಲ್ಲಿ ಹಾಸುಹೊಕ್ಕಾಗಿರುವ ಸಿನಿಮಾದ ರಂಗು ಈಗ ಮತ್ತೊಮ್ಮೆ ಮೇಳೈಸಲಿದೆ. ಅಂಥದ್ದೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಿದೆ ಚೆನ್ನೈನ ಜವಾಹರ್ಲಾಲ್ ನೆಹರು ಮೈದಾನ. ತಮಿಳುನಾಡಿನ 22ನೇ ಸಿಎಂ ಆಗಿ ನಟ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಭೇಟಿಯಾದ ವಿಜಯ್ ಟಿವಿಕೆ ನೇತೃತ್ವದ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಸರ್ಕಾರ ರಚನೆಗೆ ಅವಕಾಶ ನೀಡಿ ಪ್ರಮಾಣ ವಚನ ಬೋಧಿಸಲು ಆಹ್ವಾನ ನೀಡಿದ್ದಾರೆ. ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಪತ್ರವನ್ನೂ ನೀಡಿರುವ ವಿಜಯ್ 2 ವಾರಗಳಲ್ಲಿ ಬಹುಮತ ಸಾಬೀತುಪಡಿಸುವುದಾಗಿ ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. INDIA ಬಗ್ಗೆ ತಲೆಕೆಡಿಸಿಕೊಳ್ಳದೆ ಟಿವಿಕೆಗೆ ಜೈ. ಕಾಂಗ್ರೆಸ್ ಟಿವಿಕೆ ಮೈತ್ರಿ ಬಗ್ಗೆ ಕೂಟದಲ್ಲೇ ಅಪಸ್ವರ. ತಮಿಳುನಾಡಿನಲ್ಲಿ ಕಳೆದ 23 ವರ್ಷಗಳಿಂದಲೂ ಇದ್ದ ಡಿಎಂಕೆ ಜೊತೆಗಿನ ಮೈತ್ರಿ ತೊರೆದಿರುವ ಕಾಂಗ್ರೆಸ್ ಇದೀಗ ಟಿವಿಕೆಗೆ ಅಧಿಕೃತವಾಗಿ ಬೆಂಬಲ ಸೂಚಿಸಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಆದೇಶದಂತೆ ನಟ ವಿಜಯ್ ಭೇಟಿಯಾಗಿ ಬೆಂಬಲ ಪತ್ರ ನೀಡಿದ್ದಾರೆ. ಟಿವಿಕೆ ಸರ್ಕಾರದಲ್ಲಿ 2 ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದು ವಿಜಯ್ ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ. ತಮಿಳುನಾಡಿನಲ್ಲಿ ಇಂಡಿಯಾ ಕೂಟ ಬಿಟ್ಟು ಟಿವಿಕೆ ಜೊತೆ ಹೋಗಿದ್ದಕ್ಕೆ ಬಿಜೆಪಿ ಸಹಜವಾಗೇ ಕಾಂಗ್ರೆಸ್ ಅನ್ನ ಟೀಕಿಸಿದೆ. ರಾಜ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನ ನಿಲುವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಟುವಾಗಿ ಟೀಕಿಸಿದ್ರು. ಬಿಜೆಪಿ ಅಲಯನ್ಸ್ ಜೊತೆ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಒಟ್ಟಾಗಿಡಬೇಕು ಅನ್ನೋದು ನಮ್ಮ ಆಸೆ. ಟಿವಿಕೆ ಅವರು ಕೂಡ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ಅವ್ರಿಗೆ DMK ಅವರು, ಅಣ್ಣಾ DMK ಅವರು, ಬಿಜೆಪಿ ಅವರು ಎಷ್ಟೇ ಒತ್ತಡ ಮಾತ್ರ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿಲ್ಲ. ಕಾಂಗ್ರೆಸ್ ಪಾರ್ಟಿ ಅವರ ನಿಜ ಬಣ್ಣ ತಮಿಳುನಾಡಲ್ಲಿ ಬಯಲಾಗ್ತಾ ಇದೆ. ಟಿವಿಕೆಗೆ ಬೆಂಬಲ ಎಐಎಡಿಎಂಕೆ ಇಬ್ಬಾಗ. ಎಐಎಡಿಎಂಕೆ 3/2 ಶಾಸಕರ ಬೆಂಬಲ. ನಟ ವಿಜಯ್ ನಾಯಕತ್ವದ ಟಿವಿಕೆಗೆ ಅತಿ ಹೆಚ್ಚು ಸ್ಥಾನ ಬರುತ್ತಲೇ ಇದೀಗ ಎಐಎಡಿಎಂಕೆ ಶಾಸಕರ ಒಲವು ಕೂಡ ವಿಜಯ್ ಕಡೆ ವಾಲಿದೆ. ಎಐಎಡಿಎಂಕೆಯಿಂದ ಗೆದ್ದಿರುವ 53 ಶಾಸಕರ ಪೈಕಿ 35ಕ್ಕೂ ಅಧಿಕ ಶಾಸಕರು ವಿಜಯ್ಗೆ ಬೆಂಬಲ ನೀಡುವ ಬಗ್ಗೆ ಚರ್ಚೆಗಳು ನಡೆದಿವೆ. ಪಳನಿಸ್ವಾಮಿಯನ್ನ ಬಿಟ್ಟು ಸಭೆ ಮಾಡಿದ್ದಾರೆ ಶಾಸಕರು. ಇದೇ ವೇಳೆ ವಿಜಯ್ಗೆ ಬೆಂಬಲ ನೀಡುವ ವಿಚಾರದಲ್ಲೂ ಎಐಎಡಿಎಂಕೆಯಲ್ಲೇ ಬಿರುಕು ಮೂಡಿದೆ. ಪಳನಿಸ್ವಾಮಿ ನಾಯಕತ್ವವೇ ಡೋಲಾಯಮಾನವಾಗಿದೆ. ಎಐಎಡಿಎಂಕೆಯ 3/2 ಶಾಸಕರು ಒಟ್ಟಿಗೆ ಹೋದ್ರೆ ಕ್ರಮ ಸಾಧ್ಯವಿಲ್ಲ. ಶಾಸಕರ ಅನರ್ಹತೆ ಪ್ರಶ್ನೆಯೂ ಬರೋದಿಲ್ಲ. ಹಾಗಾಗಿ ವಿಜಯ್ ಪಕ್ಷ ಸೇರುವ ಬಗ್ಗೆಯೂ ಚಿಂತನೆಗಳು ನಡೆದಿವೆ. ಇನ್ನು ಎಡಪಕ್ಷಗಳ ಬೆಂಬಲವನ್ನು ಕೋರಿರುವ ವಿಜಯ್ ಎಲ್ಲರ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದು ಕುತೂಹಲಕಾರಿ ಘಟ್ಟ ಮುಟ್ಟಿದೆ ತಮಿಳುನಾಡು ರಾಜಕೀಯ. MK ಸ್ಟಾಲಿನ್ ಭೇಟಿಯಾದ ರಜನಿಕಾಂತ್, ಕಷ್ಟದ ದಿನಗಳಲ್ಲಿ ಜೊತೆಗಿರುವ ಭರವಸೆ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. MK ಸ್ಟಾಲಿನ್ ಮನೆಗೆ ಭೇಟಿ ನೀಡಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಕೆಲಕಾಲ ಚರ್ಚೆ ಮಾಡಿದ್ರು. ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದದ್ದೇ. ಗೆದ್ದಾಗ ಜೊತೆಗಿದ್ದೆ, ಸೋತಾಗಲೂ ಜೊತೆಗಿರುತ್ತೇನೆ. ಕಷ್ಟದ ದಿನಗಳಲ್ಲಿ ನಿಮ್ಮೊಟ್ಟಿಗಿರುತ್ತೇನೆ. ರಜನಿಕಾಂತ್. ನಾಳೆಯೇ ವಿಜಯ್ ಪ್ರಮಾಣ ವಚನ ಅನುಮಾನ. ರಾಜ್ಯಪಾಲರಿಂದ ಇನ್ನೂ ಸಿಗದ ಸ್ಪಷ್ಟ ಉತ್ತರ. ಇನ್ನೂ ನಟ ವಿಜಯ್ ತಮಿಳುನಾಡು ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಯ ಹಕ್ಕು ಮಂಡಿಸಿ ತಮ್ಮ ಪಕ್ಷಕ್ಕೆ ಇರುವ ಬೆಂಬಲದ ಮನವರಿಕೆ ಮಾಡಿಕೊಟ್ಟರೂ ರಾಜ್ಯಪಾಲರಿಗೆ ಸಂಪೂರ್ಣ ಸಮಾಧಾನವಾಗಿಲ್ಲ. ಸಂಪೂರ್ಣ ಬಹುಮತ ಇಲ್ಲದ ಪಕ್ಷಕ್ಕೆ ಪ್ರಮಾಣ ವಚನ ಬೋಧಿಸುವ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆಯಲು ತಮಿಳುನಾಡು ರಾಜ್ಯಪಾಲ ಅರ್ಲೇಕರ್ ನಿರ್ಧರಿಸಿದ್ದು ರಾತ್ರಿಯೊಳಗೆ ನಿರ್ಧಾರ ತಿಳಿಸುವುದಾಗಿ ಹೇಳಿ ಕಳಿಸಿದ್ದಾರಂತೆ. ಹೀಗಾಗಿ ನಾಳೆಯೇ ವಿಜಯ್ ಪ್ರಮಾಣ ವಚನ ಸ್ವೀಕರಿಸುತ್ತಾರಾ ಅಥವಾ ಈ ಕಾರ್ಯಕ್ರಮ ಮುಂದೂಡಿಕೆಯಾಗುತ್ತಾ ಎಂಬ ಕುತೂಹಲವಿದೆ. ದೇವರ ನಾಡಿಗೆ ಯಾರಾಗ್ತಾರೆ ದೊರೆ? ದಿಲ್ಲಿಯಲ್ಲಿ ಲೆಕ್ಕಾಚಾರ, ನಾಳೆ ಫೈನಲ್. ಕೇರಳ ಸರ್ಕಾರ ರಚನೆಗೆ ದೆಹಲಿಯಲ್ಲಿ ಸರ್ಕಸ್ ಮಾಡುತ್ತಿದೆ ಕಾಂಗ್ರೆಸ್. ಸಿಎಂ ಆಯ್ಕೆಯ ವೀಕ್ಷಕರಾಗಿ ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಕೇನ್ ನೇಮಕ ಮಾಡಿದೆ ಹೈಕಮಾಂಡ್. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಜೈರಾಮ್ ರಮೇಶ್ ಹಾಗೂ ಮುಕುಲ್ ವಾಸ್ನಿಕ್ ಸಿಎಂ ಆಯ್ಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಬೆಳಿಗ್ಗೆ 10:30ಕ್ಕೆ ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಸಿಎಲ್ಪಿ ನಾಯಕನ ಆಯ್ಕೆಯಾಗಲಿದೆ.
ಪಶ್ಚಿಮ ಬಂಗಾಳ ಸಿಎಂ ಆಯ್ಕೆಗೆ ಕಸರತ್ತು. ಮೇ 8ರಂದು ಆಯ್ಕೆ, ಮೇ 9ರಂದು ಪ್ರಮಾಣ. ಪಶ್ಚಿಮ ಬಂಗಾಳ ಸಿಎಂ ಆಯ್ಕೆ ವಿಚಾರ ಸಂಬಂಧ ಮೆಗಾ ಮೀಟಿಂಗ್ಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಮೇ 8ರಂದು ಸಿಎಂ ಆಯ್ಕೆ ವೀಕ್ಷಕರಾದ ಅಮಿತ್ ಶಾ ಹಾಗೂ ಸಹ ವೀಕ್ಷಕರಾದ ಒಡಿಶಾ ಸಿಎಂ ಮೋಹನ್ ಮಾಂಝಿ ಬರಲಿದ್ದಾರೆ. ಸಿಎಂ ಆಯ್ಕೆ ಬಳಿಕ ಮೇ 9ರಂದು ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಗ್ರೌಂಡ್ನಲ್ಲಿ ನೂತನ ಸಿಎಂ ಪ್ರಮಾಣವಚನ ಸಮಾರಂಭ ನಡೆಯಲಿದೆ. ಇನ್ನೊಂದು ಕಡೆ ಅಸ್ಸಾಂನಲ್ಲೂ ಬಿಜೆಪಿ ಸರ್ಕಾರ ರಚನೆಗೆ ತಯಾರಿಗಳು ನಡೆದಿವೆ. ಜೆಪಿ ನಡ್ಡಾ ಹಾಗೂ ನಯಾಬ್ ಸಿಂಗ್ ಸೈನಿ ಅವರನ್ನ ಕೇಂದ್ರದ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರೀತಿ ಅನ್ನೋದು ಕಣ್ಣಿಗೆ ಕಾಣದ ಮಾಯೆ. ಆದರೆ ಅದೇ ಪ್ರೀತಿ ಕೆಲವೊಮ್ಮೆ ಹೆಣ್ಣಿನ ಪಾಲಿಗೆ ಶಾಪವಾಗಿ ಪರಿಣಮಿಸುತ್ತೆ. ಕಾಲೇಜು ದಾಖಲೆಗಾಗಿ ಪ್ಯಾನ್ ಕಾರ್ಡ್ ಮಾಡಿಸಲು ಹೋದ ಯುವತಿ ಪ್ರೀತಿಗೆ ಜಾರಿ ಮದುವೆಯಾಗಿ ಈಗ ಪಡಬಾರದ ಕಷ್ಟಪಡ್ತಿದ್ದಾಳೆ. ಬೇರೆ ಕ್ಯಾಸ್ಟ್ ಅವರು ನಮ್ಮ ಮನೆಗೆ ಸೇರಿಸಲ್ಲ ಅಂತ ಹೇಳಿ ಹೊಡೆದು ಬಡ್ದು ಏನೇನೆಲ್ಲ ಜಾಸ್ತಿ ಇದು ಮಾಡಿದ್ದಾರೆ. ಯವಿ 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 ಹೇಗ್ ನುಲಿತಿದ್ದಾನೆ ನೋಡಿ. ಹುಡುಗಿರ್ಗೋಸ್ಕರ ಹಾಡೋದೇನು ನುಲಿಯೋದೇನು. ಲವ್ ಮಾಡಿದಾಗ ಇದ್ದ ಈತನ ನಿಯತ್ತು ಮದುವೆ ಆದ್ಮೇಲೆ ಮಾಯವಾಗಿದೆ. ಮದುವೆ ಆದ್ಮೇಲೆ ಮಾಡೋದೆಲ್ಲ ಮಾಡಿಬಿಟ್ಟು ಹೆಂಡತಿ ಪ್ರೆಗ್ನೆಂಟ್ ಆಗ್ತಿದ್ದಂತೆ ಈ ಕಿಲಾಡಿಯ ಬಂಡವಾಳ ಬಯಲಾಗಿದೆ. ಪ್ರೀತಿಸಿ ಮದುವೆ, ಗರ್ಭಿಣಿ ಆಗ್ತಿದ್ದಂತೆ ಕೈಕೊಟ್ಟ ಗಂಡ. ಲವ್, ಸೆಕ್ಸ್, ದೋಖ, ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತೆ. ಪ್ರೀತಿ, ಪ್ರೇಮ, ಪ್ಯಾರ್, ಇಶ್ಕ್, ಮೊಹಬತ್ ಇದೆಲ್ಲವೂ ಕೇಳೋದಕ್ಕಷ್ಟೇ ಚಂದ. ಯಾಕಂದ್ರೆ ಈ ಪ್ರೀತಿ ಪ್ರೇಮದ ಹಿಂದೆ ಹೋದವರ ಸಕ್ಸಸ್ ರೇಟ್ ತುಂಬಾ ಕಮ್ಮಿ. ಪ್ರೇಮದ ಹೆಸರಲ್ಲಿ ಪಲ್ಲಂಗ ಏರೋರೇ ಜಾಸ್ತಿ. ಮಧುಮಾಸದ ಮೋಹ ತೀರೋವರೆಗೂ ನೀನೇ ಚಿನ್ನ, ನೀನೇ ರನ್ನ ಅಂತಾರೆ. ನಂಬಿಸಿ ಮದುವೆಯಾಗಿ ಒಮ್ಮೆ ಕಾಮದ ಚಪಲ ತೀರ್ತಿದ್ದಂತೆ ಕೈಕೊಟ್ಟು ಹೋಗೋರೇ ಜಾಸ್ತಿ. ಇದಕ್ಕೆ ತಾಜಾ ಉದಾಹರಣೆಗೆ ಈ ತುಮಕೂರಿನ ಯುವತಿಯ ಕಣ್ಣೀರ ಕಥೆ. ಗಂಡ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಈತನೇ ನೋಡಿ ಈ ಸ್ಟೋರಿಯ ಪ್ರಣಯ ರಾಜ. ಹೆಸರು ಬೊಮ್ಮನಾಯಕ್ ಅಂತ. ಈಕೆ ತುಮಕೂರಿನ ಹೊಸದುರ್ಗದ ಯುವತಿ. 7 ವರ್ಷದ ಹಿಂದೆ ಈ ಯುವತಿ ಕಾಲೇಜಿನಲ್ಲಿ ಓದ್ತಿದ್ದಾಗ ಕಾಲೇಜು ದಾಖಲೆಗಳಿಗಾಗಿ ಪಾನ್ ಕಾರ್ಡ್ ಮಾಡಿಸಲು ಜೆರಾಕ್ಸ್ ಶಾಪ್ಗೆ ಹೋಗಿದ್ಲು. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಬೊಮ್ಮನಾಯಕ್ ಎಂಬಾತ ಪರಿಚಯವಾಗಿದ್ದ. ಮೊದಲು ಸ್ನೇಹವಾಗಿ ಚಿಗುರಿದ್ದ ಈ ಸಂಬಂಧ ಪ್ರೀತಿಗೆ ತಿರುಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಇಬ್ರು 7 ವರ್ಷಗಳ ಕಾಲ ಪ್ರೇಮ ಪಕ್ಷಿಗಳಾಗಿ ಹಾರಾಡಿದ್ರು. ಯಾವುದಕ್ಕೂ ಜಗ್ಗದ ಈ ಜೋಡಿ ಮದುವೆ ಆಗೋದಾಗಿ ನಿರ್ಧರಿಸಿ ಪ್ರೀತಿಗಾಗಿ ಪೋಷಕರನ್ನೇ ತೊರೆದು ಪಾವಗಡದ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿ ಸಂಸಾರನೂ ಶುರು ಮಾಡ್ತಾರೆ. ಆದರೆ ಮದುವೆ ಆದ 1.5 ವರ್ಷ ಸುಖವಾಗಿದ್ದ ಸಂಸಾರದಲ್ಲಿ ಈಗ ಬಿರುಗಾಳಿ ಎದ್ದಿದೆ. 6 ತಿಂಗಳ ಗರ್ಭಿಣಿಯಾಗಿರುವ ಈ ಯುವತಿಯನ್ನ ನಡು ನೀರಲ್ಲಿ ಕೈಬಿಟ್ಟಿದ್ದಾನೆ. ನಮ್ಮ ಮದುವೆ ವಿಚಾರ ಗೊತ್ತಾದ್ಮೇಲೆ ಅವ್ರಿಗಿನ್ನೊಂದು ಮದುವೆ ಸೆಟ್ ಮಾಡಿದ್ದಾರೆ. ಸೊ ನಮ್ಮ ಮನೆಯಲ್ಲೂ ಗೊತ್ತಾಗಿ ನನಗೂ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು. ನಾನು ಏನೋ ರೆಸ್ಟಲ್ಲಿದ್ದೆ. ಆಮೇಲೆ ಏನೋ ಅವ್ರಿಗೆ ಮದುವೆ ಸೆಟ್ ಮಾಡಿದ್ದೀರಂತಲ್ಲ, ಏನು ವಿಚಾರ ಅಂತ ಅವ್ರ ತಂದೆ ತಾಯಿ ಹೇಳಿದಾಗ, ಇಲ್ಲ ನೀವು ಬೇರೆ ಕ್ಯಾಸ್ಟ್ ಅವರು ನಮ್ಮ ಮನೆಗೆ ಸೇರಿಸಲ್ಲ ಅಂತ ಹೇಳಿ ಹೊಡೆದು ಬಡ್ದು ಏನೇನೆಲ್ಲ ಜಾಸ್ತಿ ಇದು ಮಾಡಿದ್ದಾರೆ. ಈ ಬೊಮ್ಮನಾಯಕ್ ಪೋಷಕರ ಮಾತು ಕೇಳಿ ಹೆಂಡತಿಗೆ ಕೈಕೊಟ್ಟು ಮನೆಯವರು ನಿಶ್ಚಯಿಸಿದ ಹುಡುಗಿ ಜೊತೆ ಮದುವೆಗೆ ಸಿದ್ಧವಾಗಿದ್ದಾನೆ. ಇದನ್ನು ಪ್ರಶ್ನೆ ಮಾಡಿದ ಗರ್ಭಿಣಿ ಪತ್ನಿಗೆ ಜಾತಿ ನಿಂದನೆ ಮಾಡಿ ವರದಕ್ಷಿಣೆಗಾಗಿ ಪೀಡಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರಂತೆ. ಸದ್ಯ ಪತಿ ಬೊಮ್ಮನಾಯಕ್ ಹಾಗೂ ಅತ್ತೆ ಕರಿಯಮ್ಮ ಸೇರಿ 4 ವಿರುದ್ಧ ತುಮಕೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಯುವತಿ ನ್ಯಾಯಕ್ಕಾಗಿ ಒಂಟಿ ಹೋರಾಟ ಮಾಡ್ತಿದ್ದಾಳೆ. ಅವ್ರು ಕರೆಸಿನೂ ಮಾತಾಡ್ತಿಲ್ಲ ಸರ್. 20 ದಿನದಿಂದ ಸ್ಟೇಷನ್ ಎಲ್ಲ ಸುತ್ತಾ ಇದ್ದೀನಿ ನಾನು. ಎಫ್ಐಆರ್ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ನಾನು ಹೇಳೋ ಥರ ಎಫ್ಐಆರ್ ಮಾಡ್ತಿಲ್ಲ ಸರ್ ಅವರು. ನಾನು ಏನಿಲ್ಲ, ನಾವು ಎಫ್ಐಆರ್ ಮಾಡ್ತೀವಿ ಮೇಡಮ್, ನೀವು ವೈಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಎಲ್ಲಿಗೋದ್ರೂ ಅವ್ರ ಕಡೆನೇ ಮಾತಾಡ್ತಿದ್ದಾರೆ ಬಿಟ್ಟರೆ ನನ್ನ ಪರ ಯಾರು ಸಪೋರ್ಟಿವ್ ಆಗಿ ಮಾತಾಡ್ತಿದ್ದಾರೆ. ಅತ್ತ ತವರ ಮನೆಯವರು ಮಗಳನ್ನ ಮನೆಗೆ ಸೇರಿಸ್ತಿಲ್ಲ. ಇತ್ತ ಕಟ್ಕೊಂಡಿದ್ದ ಗಂಡ ಕೂಡ ಬಿಟ್ಟು ಹೋಗಿದ್ದಾನೆ. ಆದ್ರೆ ನ್ಯಾಯಕ್ಕಾಗಿ ಗರ್ಭಿಣಿ ಪತ್ನಿ ಹೋರಾಟ ಮಾಡ್ತಿದ್ದಾಳೆ. ವಿಠಲ್, ನ್ಯೂಸ್ 18, ತುಮಕೂರು. ಆ ಅಂಕಲ್ಗೆ ಮದುವೆಯಾಗಿ ಸಂಸಾರ ಇದೆ. ಆದ್ರೂ ಕೂಡ ಹರಿಯದ ಯುವತಿಯರ ಮೇಲೆ ಮೋಹ. ಇದೇ ಹುಚ್ಚಿಗೆ ಬಿದ್ದ ಅಂಕಲ್ 20 ವರ್ಷದ ಯುವತಿಯನ್ನ ಪಟಾಯಿಸಿ ಮದುವೆಯಾಗಿ ಈಗ ನಡು ನೀರಲ್ಲೇ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ನೊಂದ ಯುವತಿ ಈಗ ಮನೆಯೂ ಇಲ್ಲದೆ ಗಂಡನೂ ಇಲ್ಲದೆ ಕಣ್ಣೀರ್ ಹಾಕ್ತಿದ್ದಾಳೆ. ಹದಿಹರೆಯದ ಯುವತಿ ಜೊತೆ ಅಂಕಲ್ ಪ್ರೇಮ ಕಹಾನಿ. ನಡು ನೀರಲ್ಲಿ ಬಿಟ್ಟು ಅಂಕಲ್ ಜೂಟ್, ಯುವತಿ ಕಣ್ಣೀರು. ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅನ್ನೋ ಉಪ್ಪಿ ಮಾತು. 100ಕ್ಕೆ 100 ಸತ್ಯ ಬಿಡಿ.
ಯಾಕಂದ್ರೆ ಈಗಿನ ಕಾಲದ ಹುಡುಗಿರಿಗೆ ಅದೇನಾಗಿದೆಯೋ ಆ ದೇವರೇ ಬಲ್ಲ. ಓದಿ ಒಳ್ಳೆ ಬದುಕು ಕಟ್ಟಿಕೊಳ್ಳೋದು ಬಿಟ್ಟು ಈ ಪ್ರೀತಿ ಗೀತಿ ಹಾದಿ ಹಿಡಿದು ಬದುಕನ್ನ ಹಾಳು ಮಾಡಿಕೊಳ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಈ ಯುವತಿ ವಿಷಯದಲ್ಲೂ ಇದೇ ಆಗಿದ್ದು. ಹದಿಹರೆಯದ 20 ವರ್ಷದ ಈ ಯುವತಿ 46ರ ಅಂಕಲ್ ಮೋಹಕ್ಕೆ ಬಿದ್ದು ಬೀದಿಗೆ ಬಂದಿದ್ದಾಳೆ. ನ್ಯಾಯ ಬೇಕು ಅಂತ ಕಣ್ಣೀರು ಹಾಕ್ತಿದ್ದಾಳೆ. ಈ ಫೋಟೋದಲ್ಲಿ ಕಾಣ್ತಿರೋ ರಸಿಕಾ ಅಂಕಲ್ ರಮೇಶ್ ಅಂತ. ವಯಸ್ಸು 46 ವರ್ಷ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಮೂಲದ ಅಂಕಲ್ಗೆ ಮದುವೆಯಾಗಿ ಸಂಸಾರವಿದ್ರೂ ತನಗಿಂತ ಅರ್ಧ ವಯಸ್ಸಿನ ಹರೆಯದ ಯುವತಿಯರ ಮೇಲೆ ಮೋಹ. 20 ವರ್ಷದ ಯುವತಿಯನ್ನ ಪ್ರೀತಿಯ ಹೆಸರಲ್ಲಿ ಪುಸಲಾಯಿಸಿದ್ದ ಈ ಕಿಲಾಡಿ ಪ್ರೀತಿ ಪ್ರೇಮ ಪ್ರಣಯದ ಆಸೆ ತೋರಿಸಿ ಬೆಂಗಳೂರಿಗೆ ಕರೆತಂದು ರೂಮ್ ಬಾಡಿಗೆ ಪಡೆದು 2 ತಿಂಗಳು ಸಂಸಾರ ಕೂಡ ಮಾಡಿದ್ದ. ಬದುಕಿದ್ರೆ ನಿನ್ನ ಜೊತೆ, ಸತ್ತರೆ ನಿನ್ನ ಜೊತೆ ಅಂತ ಮಾತು ಕೊಟ್ಟು ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿ ಹಗಲು ರಾತ್ರಿ ಕನಸಿನ ಲೋಕ ತೋರಿಸಿದ್ದ. ಯುವತಿ ಕಾಣದಿದ್ದಾಗ ಮನೆಯವರು ಚಿಕ್ಕಬಳ್ಳಾಪುರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆಗ ರಮೇಶನ ಮೊದಲ ಮದುವೆಯ ರಹಸ್ಯ ಬಯಲಾಗಿದೆ. ಯಾವಾಗ ರಮೇಶನ ಹಿಸ್ಟರಿ ಬಯಲಾಯಿತು, ಮೊದಲ ಪತ್ನಿ ಜೊತೆ ಜೂಟಾಗಿದ್ದಾನೆ. ಮದುವೆ ಮಾಡ್ಕೊಂಡ್ರೆ ಅಂತ ಮತ್ತೆ ಕರ್ಕೊಂಡು ಹೊರಟೋಗಿದ್ದು ಸರ್. ಏಜ್ ಆಗೈತೆ ಅಂತ ಹೇಳಿದ್ದೆ ಸರ್. ಬೇಡ ಅಂತ ಹೇಳಿದ್ರೆ ನಾನು ಇಲ್ಲ, ಏಜ್ ಎಷ್ಟಾದ್ರೂ ಆಗಲಿ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು ಸರ್. ಇನ್ನು ಯುವತಿ ಮಾಡಿದ ಕೆಲಸಕ್ಕೆ ಮರ್ಯಾದೆ ಹೋಯ್ತಲ್ಲ ಅಂತ ಪೋಷಕರು ಮನೆಗೆ ಬರಬೇಡ ಅಂದಿದ್ದಾರೆ. ಅತ್ತ ಪ್ರಿಯಕರ ಮೊದಲ ಹೆಂಡತಿ ಹಿಂದೆ ಹೋದ್ರೆ ಇತ್ತ ಹೆತ್ತವರು ಮಗಳಿಗೆ ಬಾಗಿಲು ಮುಚ್ಚಿದ್ದಾರೆ. ಸದ್ಯಕ್ಕೆ ದಾರಿ ಕಾಣದ ನೊಂದ ಯುವತಿ ಚಿಕ್ಕಬಳ್ಳಾಪುರದ ಸಖಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾಳೆ. ಒಟ್ನಲ್ಲಿ ಅಂಕಲ್ ನಂಬಿ ಹೋದವಳಿಗೆ ಈಗ ದಿಕ್ಕು ಕಾಣದಂತಾಗಿ ಕಂಗೆಟ್ಟಿದ್ದಾಳೆ. ಅತ್ತ ಮನೆಯವರೂ ಇಲ್ಲ, ಇತ್ತ ಪ್ರಿಯಕರನೂ ಇಲ್ಲದೆ ಯುವತಿ ನ್ಯಾಯಕ್ಕಾಗಿ ಅಂಗಲಾಚಿದ್ದಾಳೆ. ದತ್ತಾತ್ರೇಯ ಎಂ ನ್ಯೂಸ್ 18 ಚಿಕ್ಕಬಳ್ಳಾಪುರ. ನನಗೆ ಪ್ರೀತಿಯಲ್ಲಿ ಮೋಸ ಆಗಿದೆ, ಮದುವೆಯಲ್ಲಿ ವಂಚನೆ ಆಗಿದೆ ಅಂತ ಜನರು ಠಾಣೆ ಮೆಟ್ಟಿಲಿರೋದು ಸಾಮಾನ್ಯ. ಆದ್ರೆ ಇಲ್ಲಿ ನನಗೆ ಲೇಡಿ ಪೇದೆಯಿಂದ ಮೋಸ ಆಗಿದೆ ಅಂತ PSI ಕಣ್ಣೀರು ಹಾಕ್ತಿದ್ದಾರೆ. 8 ವರ್ಷಗಳಿಂದ PSI ಜೊತೆ ಪ್ರೀತಿಯಲ್ಲಿದ್ದ ಲೇಡಿ ಪೇದೆ ಇದೀಗ ಮತ್ತೊಬ್ಬನ ಜೊತೆ ಹಸೆಮಣೆ ಏರ್ತಿದ್ದಾರಂತೆ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ ಏನು ಹೇಳಬೇಕೋ ಏನು ಬಿಡಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಪ್ರೀತಿ ಮಾಡೋದೊಬ್ಬರನ್ನ, ಮದುವೆ ಆಗೋದು ಇನ್ನೊಬ್ಬರನ್ನ. ಪ್ರೀತಿ ಮಾಡುವಾಗ ನಮ್ಮದು ಜಾತಿ ಮೀರಿದ ಪ್ರೀತಿ ಅಂತ ಹೇಳ್ತಾರೆ. ಆದರೆ ಮದುವೆ ಆಗೋಣ ಅಂದರೆ ಜಾತಿಯ ಕಾರಣ ನೀಡಿ ಬ್ರೇಕಪ್ ಮಾಡ್ಕೊಳ್ತಾರೆ. ಈಗ ಯಾದಗಿರಿಯ PSI ಒಬ್ಬರಿಗೆ ಇದೇ ರೀತಿ ಲೇಡಿ ಪೇದೆ ಕಲರ್ ಕಾಗೆ ಹಾರಿಸಿದ್ದಾಳೆ. 8 ವರ್ಷದಿಂದ ಲವ್ ಮಾಡಿ ಈಗ ಪ್ರೇಮಿಯನ್ನ ನಡುನೀರಿನಲ್ಲಿ ಬಿಟ್ಟು ಹೋಗಿದ್ದಾಳೆ. 8 ವರ್ಷ ಪ್ರೀತಿ, 3 ಬಾರಿ ಗರ್ಭಪಾತ, 35 ಲಕ್ಷ. ಲೇಡಿ ಪೇದೆಯಿಂದ PSIಗೆ ಲವ್ ದೋಖ. ಈತನ ಹೆಸರು ವೀರೇಶ್ ಆಲೂರು. ಯಾದಗಿರಿ ಇಂಟೆಲಿಜೆನ್ಸ್ ವಿಭಾಗದಲ್ಲಿ PSI ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಕೋಚಿಂಗ್ ಸೆಂಟರ್ನಲ್ಲಿ ಓದುವಾಗ ಜಯಶ್ರೀ ಎಂಬಾಕೆಯನ್ನ ಪ್ರೀತಿ ಮಾಡ್ತಿದ್ರು. ಕೋಚಿಂಗ್ ಸೆಂಟರ್ ಬಿಟ್ಟು ಕೆಲಸಕ್ಕೆ ಸೇರಿದ ಮೇಲೂ ಇವರ ಪ್ರೇಮ ಕಹಾನಿ ಜೋರಾಗಿತ್ತು. ಜಯಶ್ರೀ ರಾಯಚೂರು ಗ್ರಾಮೀಣ ಠಾಣೆಯ ಕಾನ್ಸ್ಟೇಬಲ್ ಆಗಿದ್ರು. ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಗಂಡ ಹೆಂಡತಿಯಂತೆ ಜೀವನ ಮಾಡ್ತಿದ್ರು. ಸಾಲದ್ದಕ್ಕೆ ರಾಯಚೂರಿನ ದೇವಸ್ಥಾನವೊಂದರಲ್ಲಿ ಹಾರ ಸಹ ಬದಲಿಸಿಕೊಂಡು ಪತಿ ಪತ್ನಿಯಂತೆ ಜೀವನ ಮಾಡುತ್ತಿದ್ರಂತೆ. ಟ್ರೈನಿಂಗ್ ಹೋದಾಗ ಅವಾಗ್ನೂ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ವಿ. ಅಲ್ಲಿ ಇದು ಒಂದೇ ರೂಮಲ್ಲಿ ಇದ್ದೇವೆ. ನಾನು ಆ ಟೈಮ್ದಾಗ ಪ್ರೆಗ್ನೆಂಟ್ ಇದ್ವು. ಅವಾಗ 2018 20 ತಾಳಿ ಕಟ್ಟಿತ್ತು. 8 ವರ್ಷಗಳಿಂದ ಜೊತೆಯಲ್ಲಿದ್ದ ಕಾರಣ ಜಯಶ್ರೀ 3 ಬಾರಿ ಗರ್ಭಿಣಿಯಾಗಿದ್ಲಂತೆ. ಆದ್ರೆ ಆರೋಗ್ಯದ ನೆಪವೊಡ್ಡಿ ಗರ್ಭಪಾತ ಮಾಡಿಸಲಾಗಿತ್ತಂತೆ. ಜೊತೆಗೆ ಜಯಶ್ರೀಗೆ ಊರಲ್ಲಿ ಮನೆ ಸಹ ಕಟ್ಟಿಸಿಕೊಡಿಸಿದ್ರಂತೆ ಈ ವೀರೇಶ್. ಇಷ್ಟೆಲ್ಲ ಸಹಾಯ ಮಾಡಿದ್ರು ಈಗ ಜಯಶ್ರೀ ಜಾತಿ ವರಸೆ ತೆಗೆದು ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ, ನಮ್ಮ ಮದುವೆಗೆ ಮನೆಯವರು ಒಪ್ಪಲ್ಲ, ಬ್ರೇಕಪ್ ಮಾಡಿಕೊಳ್ಳೋಣ ಅಂತಿದ್ದಾಳಂತೆ. ಇದೀಗ ಮತ್ತೊಬ್ಬನ ಜೊತೆ ಹಸೆಮಣೆ ಏರುವುದಕ್ಕೂ ಲೇಡಿ ಪೇದೆ ಮುಂದಾಗಿದ್ದು ಮದುವೆ ಕೂಡ ಫಿಕ್ಸ್ ಆಗಿದೆಯಂತೆ. ಇದರಿಂದ ರೊಚ್ಚಿಗೆದ್ದ ವೀರೇಶ್ ಈಗ ಜಯಶ್ರೀ ಬಂಡವಾಳವನ್ನ ಬಯಲು ಮಾಡಿದ್ದಾರೆ. 25,75,000 ಕೊಟ್ಟಿದ್ದೀನಿ. ಬಟ್ ಎವಿಡೆನ್ಸ್ ಕೊಡು. ಹೆಂಡತಿಗೆ ರೊಕ್ಕ ಕೊಟ್ಟಿದ್ದು ಎವಿಡೆನ್ಸ್ ಇಡಕ್ಕಾಗಲ್ಲ. ಹೆಂಡತಿಗೆ ದುಡ್ಡು ಕೊಟ್ಟದ್ದು ಎವಿಡೆನ್ಸ್ ಇಡಕ್ಕಾಗಲ್ಲ.
ಅಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರಿ. ಚೆನ್ನಾಗಿ ನೋಡ್ಕೊಂಡು ನಮ್ಮ ಮನೆಗೆ ಅವಳು ಬಂದಿದ್ದಾಳೆ, ಅವ್ರನ್ನ ನಾವು ಹೋಗಿದ್ದೇವೆ. ಇನ್ನೊಂದೇ ಸಂಬಂಧ ಇತ್ತು. ಯಾರೋ ಹೇಳಿದಾರಂತೆ ಅವ್ರ ಮಾತುಗಳು ಕೇಳ್ಕೊಂಡು ನಮ್ಮ ಕ್ಯಾರೆಕ್ಟರ್ ಕೊಡೋದು. ಈಗ ದುಡ್ಡಿನ ಫೈನಾನ್ಸಿಯಲ್ ನಾವು ಮಾಡೋದು. ಫೈನಾನ್ಸಿಯಲ್ ಕೊಡೋ ಅಂದ್ರೆ ನಮ್ಗೆ ಕೊಟ್ಟೆ ಇದು ಹಂಗೆ ಹೀಗೆ ಏನಿಲ್ಲ ಸರ್, ಮೋಸ ಆಗಿದೆ. ಮೋಸ ಆಗಿದೆ. ಹೀಗಾಗಿ ನಾನು ಅವಾಗ ಮದುವೆ ಆಗ್ತೀನಿ ಸರ್. ಒಟ್ನಲ್ಲಿ ಕಾನೂನು ತಿಳಿದವರೇ ಈಗ ಪ್ರೀತಿಯ ವಿಷಯದಲ್ಲಿ ರಂಪಾಟ ಮಾಡಿಕೊಂಡಿದ್ದಾರೆ. ಜಯಶ್ರೀ ಸದ್ಯ ವೀರೇಶ್ಗೆ ಕೈಕೊಟ್ಟು ಹಸೆಮಣೆ ಏರಲು ಸಜ್ಜಾಗಿದ್ದಾರೆ. ಆದರೆ ವೀರೇಶ್ ಮಾತ್ರ ಜಯಶ್ರೀ ಕೊಟ್ಟ ಶಾಕ್ನಿಂದ ಕಂಗಾಲಾಗಿ ಕಣ್ಣೀರು ಹಾಕ್ತಿದ್ದಾರೆ. ಗಣೇಶ್ ಮಾಲಿಪಾಟೀಲ್, ನ್ಯೂಸ್ 18, ಯಾದಗಿರಿ. ಜೈಲಿನಲ್ಲಿ ನಿತ್ಯ ನರಕ, ಬೇರೆ ಆರೋಪಿಗಳಿಂದ ಹಿಂಸೆ. ಹೀಗೆ ನಟ ದರ್ಶನ್ ಜಾಮೀನು ಅರ್ಜಿಯಲ್ಲಿ ಆರೋಪಗಳ ಸುರಿಮಳೆ ಮಾಡಿದ್ರು. ಡೆವಿಲ್ ಆರೋಪಗಳಿಗೆ ಜೈಲಾಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಜೈಲಾಧಿಕಾರಿಗಳ ವರದಿಯಲ್ಲಿ ಏನಿದೆ, ದರ್ಶನ್ಗೆ ಬೇಲ್ ಸಿಗುತ್ತಾ ಅಂತ ನೋಡೋಣ ಈ ಸ್ಟೋರಿಯಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ಇಷ್ಟು ದಿನ ಆಗಿದ್ದು ಒಂದು ಲೆಕ್ಕ, ಇನ್ಮೇಲೆ ಶುರುವಾಗೋದು ಇನ್ನೊಂದು ಲೆಕ್ಕ. ಕಳೆದ 8 ತಿಂಗಳಿಂದ ಕತ್ತಲ ಕೋಣೆಯಲ್ಲಿರುವ ದರ್ಶನ್ ವಿಲವಿಲ ಒದ್ದಾಡುತ್ತಿದ್ದಾರೆ. ಕನಿಷ್ಠ ಮೂಲಸೌಕರ್ಯವೂ ಸಿಗದೆ ಕತ್ತಲೆ ಕೋಣೆಯಲ್ಲಿ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಮೆತ್ತಗಿರೋ ಹಾಸಿಗೆ ಇರಲಿ, ಚಾಪೆ ದಿಂಬಿಗೂ ಹೋರಾಟ ಮಾಡಿ ಪಡ್ಕೊಂಡಿದ್ದಾರೆ. ಸದ್ಯ ಜೈಲಿನಲ್ಲಿರುವ ದರ್ಶನ್ ಮಧ್ಯಂತರ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಕೂಡ ನಡೆದಿದ್ದು, ಸರ್ಕಾರ ಹಾಗೂ ವಿಚಾರಣಾ ಕೋರ್ಟ್ಗೆ ದರ್ಶನ್ಗೆ ನೀಡಲಾದ ಸವಲತ್ತುಗಳ ಬಗ್ಗೆ ವರದಿ ನೀಡುವಂತೆ ಸುಪ್ರೀಂ ಸೂಚಿಸಿತ್ತು. ಸದ್ಯ ಸರ್ಕಾರ ಈಗ ಸವಲತ್ತುಗಳ ಬಗ್ಗೆ ವರದಿ ತಯಾರಿಸಿ ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ನೀಡಲಿದೆ. ಜೈಲಿನಲ್ಲಿ ದರ್ಶನ್ಗೆ ಸವಲತ್ತುಗಳ ಬಗ್ಗೆ ರಿಪೋರ್ಟ್ ರೆಡಿ. ಜೈಲಾಧಿಕಾರಿಗಳಿಂದ ಗೃಹ ಇಲಾಖೆಗೆ ವರದಿ ರವಾನೆ. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಜೈಲಾಧಿಕಾರಿಗಳು ದರ್ಶನ್ಗೆ ಕೊಟ್ಟ ಸವಲತ್ತುಗಳ ಬಗ್ಗೆ ವರದಿ ತಯಾರಿಸಿದ್ದಾರೆ. ಈ ವರದಿಯನ್ನ ಗೃಹ ಇಲಾಖೆಗೆ ಕೊಟ್ಟಿದ್ದು, ಗೃಹ ಇಲಾಖೆ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ಗೆ ನೀಡಲಿದೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕೊಲೆ ಆರೋಪಿ 2025 ಆಗಸ್ಟ್ 14ರಿಂದ ಜೈಲಿನಲ್ಲಿದ್ದಾರೆ. ಈ ವೇಳೆ ಬೇರೆ ಯಾವುದೇ ಆರೋಪಿಗಳನ್ನ ಭೇಟಿ ಮಾಡಿಲ್ಲ. ಸುರಕ್ಷತೆಯ ದೃಷ್ಟಿಯಿಂದ ಪ್ರತ್ಯೇಕವಾದ ಬ್ಯಾರಕ್ನಲ್ಲಿ ಇಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವುದೇ ಆರೋಪಿಗಳನ್ನ ಕತ್ತಲ ಕೋಣೆಯಲ್ಲಿ ಇರಿಸಿಲ್ಲ. ಬೇರೆ ಆರೋಪಿಗಳು ಅವಮಾನ ಮಾಡುವ ಪ್ರಸಂಗವೂ ಎದುರಾಗಿಲ್ಲ. ಇನ್ನು ಜೈಲಿನಲ್ಲಿರುವ ಇತರ ವಿಚಾರಣಾಧೀನ ಆರೋಪಿಗಳಿಗೆ ಮ್ಯಾನ್ಯುವಲ್ ಪ್ರಕಾರ ನೀಡುತ್ತಿರುವ ಸೌಲಭ್ಯಗಳನ್ನು ದರ್ಶನ್ಗೂ ನೀಡಲಾಗಿದೆ. ಅದಕ್ಕೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಕ್ವಾರಂಟೈನ್ ಸೆಲ್ ವಿಡಿಯೋ ದೃಶ್ಯಾವಳಿಗಳನ್ನು ಸಾಕ್ಷ್ಯಗಳಾಗಿ ನಮೂದು ಮಾಡಲು ಮುಂದಾಗಿದ್ದಾರೆ. ಸದ್ಯ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗೃಹ ಇಲಾಖೆಗೆ ವರದಿ ನೀಡಿದ್ದು, ಗೃಹ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ಗೆ ರಿಪೋರ್ಟ್ ರವಾನೆಯಾಗಲಿದೆ. ದರ್ಶನ್ ಆರೋಪಿಸಿದ ಎಲ್ಲ ವಿಚಾರಗಳ ಬಗ್ಗೆ ಸೂಕ್ತ ಉತ್ತರ ನೀಡಲು ಕಾರಾಗೃಹ ಇಲಾಖೆ ಮುಂದಾಗಿದ್ದು, ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಒಟ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ ಯಾವಾಗ ಆಚೆ ಬರ್ತೇನೆ ಎಂದು ಬಕಪಕ್ಷಿಯಂತೆ ಕಾಯ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಶೃಂಗೇರಿ ಮರುಮತ ಎಣಿಕೆಯಲ್ಲಿ ಗೆದ್ದ ಬಿಜೆಪಿ ಶಾಸಕ ಜೀವರಾಜ್ ಕೊನೆಗೂ ಶಾಸಕರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಗವರ್ನರ್ ಮಧ್ಯಪ್ರವೇಶದ ಬಳಿಕ ಜೀವರಾಜ್ ಪದಗ್ರಹಣ ಮಾಡಿದ್ದಾರೆ. ಈ ಮಧ್ಯೆ ಕೈಕಮಲ ನಾಯಕರ ವಾಗ್ಯುದ್ಧ ಹೇಗಿತ್ತು ನೋಡಿ. ಶೃಂಗೇರಿ ಶಾಸಕರಾಗಿ ಜೀವರಾಜ್ ಪದಗ್ರಹಣ, ಶಾರದಾಂಬೆ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕಾರ. ಡಿಎನ್ ಜೀವರಾಜ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ಶೃಂಗೇರಿ ಶಾರದಾಂಬೆಯ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಗದ್ದಲ, ಗೊಂದಲ, ಕಾನೂನು ಹೋರಾಟ ಹಾಗೂ ಗವರ್ನರ್ ಮಧ್ಯಪ್ರವೇಶದಿಂದ ಕಡೆಗೂ ಶೃಂಗೇರಿ ಶಾಸಕರಾಗಿ ಜೀವರಾಜ್ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ಶಾಸಕ ಜೀವರಾಜ್ ಶೃಂಗೇರಿ ಶಾರದಾಂಬೆಯ ಹೆಸರಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಗವರ್ನರ್ ಸೂಚನೆಯಂತೆ ಸ್ಪೀಕರ್ ಯುಟಿ ಖಾದರ್ ಪ್ರಮಾಣವಚನ ಬೋಧಿಸಿದ್ದಾರೆ. ವಿವಾದದ ಮಧ್ಯೆ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಮ್ಯಾಜಿಕ್ನಂತೆ ಗೆದ್ದ ಬಿಜೆಪಿಯ ಜೀವರಾಜ್ 3 ವರ್ಷಗಳ ಬಳಿಕ ಶಾಸಕರಾಗಿ ಪಟ್ಟಕ್ಕೇರಿದ್ದಾರೆ. ಡಿಎನ್ ಜೀವರಾಜ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ಶೃಂಗೇರಿ ಶಾರದಾಂಬೆಯ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ.
ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧಕ್ಕೆ ಬರ್ತಿದ್ದಂತೆ ಶಾಸಕ ಜೀವರಾಜ್ ವಿಧಾನಸೌಧದ ಮೆಟ್ಟಿಲುಗಳಿಗೆ ನಮಸ್ಕರಿಸಿದ್ರು. ಆ ಬಳಿಕ 4ನೇ ಬಾರಿ ಶಾಸಕನಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ವೇಳೆ ಮಾತಾಡಿದ ಜೀವರಾಜ್ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂದ್ರು. 4ನೇ ಬಾರಿ ಶಾಸಕನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೇನೆ. ನನಗೆ ಅತ್ಯಂತ ಸಂತೋಷ ಆಗಿದೆ. 3 ವರ್ಷಗಳ ಸತತ ಹೋರಾಟದ ನಂತರ ನ್ಯಾಯಾಲಯದ ಅಲ್ಲಿ ನ್ಯಾಯ ಕೊಟ್ಟಿದ್ದರಿಂದಾಗಿ ನಾನಿವತ್ತು ಶಾಸಕನಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ತಗೊಂಡು ಬಂದಿದ್ದೇನೆ. ಈ ಸ್ಪೀಕರ್ ಚೇರ್ ಅಥವಾ ಜವಾಬ್ದಾರಿ ಬಗ್ಗೆ ಚರ್ಚೆ ಆಗುವಂಥ ಅವಕಾಶ ಮಾಡಿ ನಾವು ಕೊಡಬಾರ್ದು. ಸಮಯ ಅವಕಾಶ ಪಡೆದುಕೊಂಡು ನಾನು ಇವತ್ತು ಅದನ್ನು ಪ್ರಮಾಣ ವಚನ ಸ್ವೀಕರಿಸ್ತೇನೆ. ಸಂವಿಧಾನಬದ್ಧವಾಗಿ ನಿಯಮಕ್ಕನುಸಾರ ನಾವು ಮಾಡೋ ಕೆಲಸ ಮಾಡಲೇಬೇಕು. ಇದರಲ್ಲಿ 2023ರ ಚುನಾವಣೆ ವೇಳೆ ಶೃಂಗೇರಿಯಲ್ಲಿ ಅಕ್ರಮ ನಡೆದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಎಂದು ಗೊತ್ತಾಗ್ತಿದ್ದಂತೆ ಅಧಿಕಾರಿಗಳು ಒತ್ತಡಕ್ಕೆ ಮಣಿದು ಹೀಗೆ ಮಾಡಿದ್ದಾರೆ. ಈ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಬ್ಯಾಲೆಟ್ ಪೇಪರು ಫಸ್ಟ್ ಕೌಂಟ್ ಮಾಡಬೇಕಾಯಿತು. ಅದಾದಮೇಲೆ ಜನರಲ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಮಾಡಬೇಕಾಯ್ತು. ಅದು ಬಿಟ್ಬಿಟ್ಟು ಕೊನೆಯಲ್ಲಿ ಎಲ್ಲ ಮಾಡಿದ್ದಾರೆ. ಇವೆಲ್ಲನೂ ಕೂಡ ತನಿಖೆ ಆಗಬೇಕು. ಇದನ್ನ ಸಿಬಿಐ ಕೊಟ್ಟರೆ ಸರಿಯಾದಂಥ ತನಿಖೆ ಆಗ್ತದೆ. ಶೃಂಗೇರಿ ಮರುಮತ ಎಣಿಕೆ ವಿಚಾರವಾಗಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಓಟು ಡಕಾಯಿತಿ ಎಂದು ಆರೋಪ ಮಾಡಿದ್ರು. ಅಂಚೆ ಮತಗಳನ್ನ ಖುದ್ದು ಜೀವರಾಜ್ ಮತ್ತು ಚುನಾವಣಾ ಸಿಬ್ಬಂದಿ ಸೇರ್ಕೊಂಡು ತಿದ್ದಿದ್ದಾರೆ ಅಂತ ಕಿಡಿಕಾರಿದ್ರು. ಕೌಂಟಿಂಗ್ ಆದ್ಮೇಲೆ ಬಾಕ್ಸ್ಗಳನ್ನ ಕೊಟ್ಟು ಕಳಿಸ್ತಾರೆ. ಆ ಟೈಮ್ನಲ್ಲಿ ಬಿಜೆಪಿಯವರು ಮತ್ತೆ ಕ್ಯಾಂಡಿಡೇಟು ಈ ಸಿಬ್ಬಂದಿ ಅವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಇದೆಲ್ಲ ಡೌಟ್ ಅಲ್ಲ, ತಿದ್ದಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಶಾಕ್. ಟ್ಯಾಂಪರಿಂಗ್ ಆರೋಪ, ತನಿಖೆಗೆ ಆದೇಶ. ಇತ್ತ ಜೀವರಾಜ್ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಅತ್ತ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ದೂರಿನ ಸಂಬಂಧ ತನಿಖೆಗೆ ತಂಡ ರಚನೆ ಮಾಡಲಾಗಿದೆ. ಚಿಕ್ಕಮಗಳೂರು ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ತನಿಖೆಗೆ ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ತಂಡ ರಚನೆ ಮಾಡಿದ್ದಾರೆ. ಚಿಕ್ಕಮಗಳೂರಿನಿಂದ ಯೋಗೇಶ್ ಜೊತೆ ಕೃಷ್ಣ, ನ್ಯೂಸ್ 18 ಬೆಂಗಳೂರು. ಮೈಸೂರು ನಗರವನ್ನ ಸ್ವಚ್ಛ ನಗರವಾಗಿ ಉಳಿಸಿಕೊಳ್ಳಲು ಪಾಲಿಕೆ ಹೊಸ ಪ್ಲಾನ್ ಮಾಡಿದೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮೂತ್ರ ವಿಸರ್ಜನೆ ತಡೆಗಟ್ಟಲು ಮಿರರ್ ಪ್ಲಾನ್ ಮಾಡಿದೆ. ಇದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಕೇಂದ್ರ ಸರ್ಕಾರ ದೇಶ ಶುಚಿಯಾಗಿ ಇರಲಿ ಅಂತ ಸ್ವಚ್ಛ ಭಾರತ್ ಯೋಜನೆ ತಂದಿದೆ. ಇದಕ್ಕಾಗಿ ಮೋದಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಕೂಡ ಖರ್ಚು ಮಾಡ್ತಿದೆ. ಆದ್ರೆ ಜನರು ಮಾತ್ರ ಎಲ್ಲೆಂದ್ರಲ್ಲಿ ಕಸ ಹಾಕೋದು, ಸಿಕ್ಕ ಕಡೆ ಸೂಸು ಮಾಡೋದು, ಎಲ್ಲೆಂದ್ರಲ್ಲಿ ಉಗುಳೋದು ಮಾಡ್ತಿದ್ದಾರೆ. ಜನರ ವರ್ತನೆಯಿಂದ ಕಂಗೆಟ್ಟ ಮೈಸೂರು ನಗರ ಪಾಲಿಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ರೋಡ್ ಸೈಡ್ನಲ್ಲಿ ಎಲ್ಲೆಂದ್ರಲ್ಲಿ ಸೂಸು ಮಾಡೋರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಸಿಕ್ಕಲ್ಲಿ ಮೂತ್ರ ವಿಸರ್ಜನೆಗೆ ಬ್ರೇಕ್. ಮೈಸೂರು ಪಾಲಿಕೆಯಿಂದ ಮಿರರ್ ಶಾಕ್. ಮೈಸೂರಿನ ನಗರ ಬಸ್ ನಿಲ್ದಾಣ ಗಬ್ಬೆದ್ದು ನಾರ್ತಾ ಇತ್ತು. ಬಸ್ ಹತ್ತಲು ಬರುವಂತಹ ಪ್ರಯಾಣಿಕರು ಬಸ್ ನಿಲ್ದಾಣದ ಪಕ್ಕದಲ್ಲೇ ಸೂಸು ಮಾಡ್ತಾ ಇದ್ರು. ಇದರಿಂದ ಪ್ರವಾಸಿಗರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಇತ್ತು. ಪಾಲಿಕೆ ಹಾಗೂ ಜಿಲ್ಲಾಡಳಿತಕ್ಕೆ ಹಿಡಿ ಶಾಪ ಹಾಕೊಂಡು ಓಡಾಡ್ತಾ ಇದ್ರು. ಆದ್ರೆ ಪಾಲಿಕೆ ಇದಕ್ಕೆ ಬ್ರೇಕ್ ಹಾಕಿದ್ದು ಬಸ್ ನಿಲ್ದಾಣದ ಬಳಿ ಯಾರೂ ಮೂತ್ರ ವಿಸರ್ಜನೆ ಮಾಡದಂತೆ ಮಿರರ್ ಅಳವಡಿಸಿದೆ. ರಸ್ತೆ ಬದಿಯ ಗೋಡೆಗೆ ಕನ್ನಡಿ ಅಳವಡಿಸಿದ್ದು ಜನರು ಮೂತ್ರ ವಿಸರ್ಜನೆಗೆ ನಿಂತರೆ ಮೂತ್ರ ವಿಸರ್ಜಿಸುವುದನ್ನ ತಾವೇ ನೋಡುವಂತಾಗಿದೆ. ಜೊತೆಗೆ ರಸ್ತೆಯಲ್ಲಿ ಓಡಾಡುವಂತಹ ಜನರಿಗೂ ಅದು ಕಾಣುತ್ತೆ. ಹೀಗಾಗಿ ಯಾರೂ ಸಹ ಇಲ್ಲಿ ಮೂತ್ರ ಮಾಡ್ತಿಲ್ಲ. ಪಾಲಿಕೆಯ ಹೊಸ ಐಡಿಯಾದಿಂದ ಸದ್ಯ ನಗರ ಬಸ್ ನಿಲ್ದಾಣ ಕ್ಲೀನ್ ಆಗಿದೆ. ಗೋಡೆ ಕಂಡ ಕ್ಷಣ ಸೂಸು ಮಾಡೋರು ಸಹ ಮಿರರ್ ನೋಡಿ ಮುಜುಗರದಿಂದ ವಾಪಸ್ಸಾಗ್ತಿದ್ದಾರೆ. ಇಂತಹ ಐಡಿಯಾಗಳಿಂದ ಮೈಸೂರು ಮತ್ತೊಮ್ಮೆ ಸ್ವಚ್ಛ ನಗರ ಪಟ್ಟಕ್ಕೇರುತ್ತಾ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾಸನದ ದಬ್ಬಳಿಕಟ್ಟೆಯಲ್ಲಿ ಅರ್ಜುನನ ಪುತ್ಥಳಿ ಉದ್ಘಾಟನೆ. ಸಚಿವರಾದ ಈಶ್ವರ ಖಂಡ್ರೆ, ಕೃಷ್ಣ ಭೈರೇಗೌಡರಿಂದ ಲೋಕಾರ್ಪಣೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ರಾಜ್ಯದಲ್ಲಿ 3 ದಿನ ಮಳೆ ಎಚ್ಚರಿಕೆ. 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಬೆಂಗಳೂರಿನ ಹಲವೆಡೆ ವರುಣನ ಅಬ್ಬರ.